ಸಕುಬಾಯಿ ಎಷ್ಟು ದಿನ ಆತೀವೋ ಒಟ್ಟ ಕಂಡೇ ಇಲ್ಲ. ಏನ್ ಕೇಳ್ತೀರಿ? ಫಾಲ್ತು ಲಿಗಾಡನ ಭಾಳ ಇರ್ತಾವ ನನಗೆ. ಏನ್ ಮಾಡೋದು? ಬ್ಯಾಡ ಅಂದ್ರೂ ಬ್ಯಾನ್ ಹತ್ಕೊಂಡ್ ಬರ್ತಾವ. ತಣ್ಣಗ ಒಂದ್ ರೊಟ್ಟಿ ತಿಂದು ಮನ್ಯಾಗ ಇರ್ತೀನಿ. ಇನ್ನೂ ಹಂಗಿಲ್ಲ ನೋಡು. ಇವತ್ತು ತಣ್ಣಗ ದಿನವ ನನ್ನ ಫೋನ್ ಹಚ್ಚಿ ಅಲ್ಲಿ ಬರ್ರಿವ ಇಲ್ಲಿ ಬರ್ರಿವ ಅಂತೇಳಿ ಕರಿಯಾಕ ನಿಂತು ಬಿಡ್ತಾರ. ಹೌದವ ತಂಗಿ, ನಿನ್ನೂ ಲಿಗಾಡನ ಭಾಳ. ನೀವು ಮನೆ ಕಡೆ ಬರೋದ ಬಿಟ್ಬಿಟ್ರಿ ಬಿಡು ಈಗ. ಇವ ದಿನ ಒಂದಕ್ಕೂ ಏನೈತಿ? ಸುಮ್ಮನೆ ಬಂದ್ರ ಅದು ಸರಿನೂ ಅಲ್ಲ. ಈ ಹೆಣ್ಣು ಕೊಟ್ಟರ ದಿನ ಹೊಕ್ಕರ ಬರ್ತಾರ ಅಂತೇಳಿ ಅನ್ನೋಂಗ ಆಕತಿವ. ಏನನ್ನವ ಸಕ್ಕುಬಾಯಿ, ದೂರ ಇದ್ರ ಸಂಬಂಧಗಳನ್ನು ಚಂದ ಇರ್ತಾವು, ಪ್ರೀತಿ ವಿಶ್ವಾಸನು ಹೆಚ್ಚಿರ್ತತಿ. ದಿನ ಹೋಗುದು ಬರುದು ಮಾಡಿದ್ವಿ ಅಂದ್ರ ಪ್ರೀತಿ ವಿಶ್ವಾಸ ಅಷ್ಟು ಇರಂಗಿಲ್ಲ. ಯಾವಾಗ್ರ ಒಮ್ಮೆ ಹೋದ್ರ ಬರ್ರಿ, ಈಗ ಬಂದ್ರೇನ ಬರ್ರಿ ಅಂತೇಳಿ ಅಂತಂತಾರ. ಅದ ದಿನ ಒಂದಕ್ಕೆ ಹೋದ್ರ ಅಯ್ಯ ಬರ್ತಾವು ಹೊಕ್ಕವು ಅನ್ನೋಂಗಾಗತ್ತ. ಅದಕ್ಕೆ ಬೀಗ್ರ ಮನೆಗೆ ಯಾವಾಗ್ಲೂ ಭಾಳ ಹೋಗ್ಬಾರ್ದವ. ನಿಮ್ಮ ಮೊಮ್ಮಗಳಿಗೂ ನಿಮ್ಮ ಬುದ್ಧಿನೇ ಐತಿ. ಪಾರವಣ ಹಂಗ ಹೋಗಿ ಬಂದಿನವ ಆ ಕಡೆ ಮನೆಗೆ ಅಂದ್ರ ಪಾಲ್ತು ಎದಕ್ಕೆ ಹೋಗ್ಬೇಕು ಬಿಡ್ರಿ ದೊಡ್ಡ ಮಾರಂತಾವ. ಹೆಣ್ಮಕ್ಳು ಹೊಳಮಳ ತವ್ರ ಮನೆಗೆ ಬರ್ಬಾರ್ದು ಬಿಡವ, ಚಂದಲ್ಲದು. ಬಿದ್ದೂರ ಕೊಟ್ಟಾರ ನೋಡ ಹೆಂಗೆ ಅಡ್ಡಾಡ್ತಾವು ಅಂತೇಳಿ ಅಂತಂತಾರ. ಬೇಡವಾ, ಚಂದಲ್ಲ ಅದ ಪದ್ಧತ ಬರೋಬ್ಬರಿ. ಅಂದಂಗ ರೇನಕ್ಕೆ ಹೆಂಗದಳವ? ಮತ್ತು ಶಾರದಕ್ಕ ರೇನಕ್ಕನ ಮಾತಾಡ್ತಾಳವ ಏನಿಲ್ಲ? ಕೈಯಕ್ಕುಯ್ಯ ಅಂದ್ಲ. ನಾ ಅಂದೆ ನಾನು ಲಗ್ನ ಆಗ್ಬೇಕಂದ್ರ ಅಷ್ಟ್ರು ನಿಂತು ಮುಂದೆ ನಿಂತು ಲಗ್ನ ಮಾಡಿದ್ರ ಲಗ್ನ ಹಾಕಿನಿ, ಇಲ್ಲ ಅಂದ್ರೆ ಇಲ್ಲಿ ನೋಡಂತೆ ಹೇನ್ಯ ಹೇಳಿದ್ದಕ್ಕೆ ಒಳ ಬರ್ರಿ ಅಂತೇಳಿ ಒಪ್ಕೊಂಡ. ಸಾಕವಾ, ಇಷ್ಟು ಒಪ್ಕೊಂಡ್ರೆ ಸಾಕು. ನನಗೇನು ಚಿಂತಿಲ್ವ, ಆ ಖುಷಿನ ಬಗ್ಗೆನ ಚಿಂತೆ. ಅಯ್ಯೋ, ಒಳಗೆ ಕರೆದಾಳ ಅಂದ್ರೆ ಮುಂದೆ ಸಸಿ ಅಂತ ಆಕಿನೂ ಒಪ್ಕೊಂತಾಳ, ಮತ್ತು ಖುಷಿನೂ ಒಪ್ಕೊಂತಾಳ. ತಡ್ರಿ, ತೀರ ನಮ್ಮ ವೈನಿ ಎಟ್ಟು ಕೆಟ್ಟಾಕೆಲ್ಲ ಗುಣ ಒಳ್ಳೆವದವು ಇರ್ತಾರಲ್ಲ. ಹಂಗೆ ಅಡಬದ್ರ್ಯಾರು ಕಿವಿ ಇರ್ತಾರ. ಅದಕ್ಕೆ ಹಂಗತಿ ಮಾಡ್ತಾ ಅಟ್ಟ. ರಶ್ಮಿ ಗಂಡನ ಮನೆಗೆ ಹೋದ್ಲನ? ಯವ್ವ, ಒಂಟ ಗಾಲಿಲ್ಲ ತಕ 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 ಕುಣಿತಾಳ. ನಾನು ಕಳಿಸಿ ಬರ್ಬರ್ರಿ ಅಂತಿ. ಈಗ ಅವ್ರ ಅತ್ತಿಗೆ ಬಂದು ಕರ್ಕೊಂಡು ಹೋಗಯ್ಯವ್ವ ನಿನ್ನ ಸೊಸಿ ಒಂಟ ಗಾಲಿಲ್ಲ ತಕ ತಕ ಕುಣಿಯಕತ್ತಾಳ ಅಂತಂದ್ರೆ ಅವರು ಏನೋ ಒಂದಿಟ್ಟು ಬಿತ್ತುದು ಅದು ಐತಂತ. ಇಲ್ಲ ನಾವು ಲಿಗಾಡ್ದಾಗ ಅದೀವಿ, ಬರಕ್ಕೆ ಆಗಂಗಿಲ್ರಿ, ಇನ್ನೊಂದು 8-10 ದಿನ ತಡ್ರಿ ಅಂತ ಆಕೆ ಅವ್ರ ಅತ್ತಿ. ಇನ್ನು ಆಕೆ ಗಂಡ ನನಗೆ ರಜಾ ಸಿಕ್ಕಿಲ್ರಿ, ರಜಾ ಸಿಕ್ಕಿಂದ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅವ ಅಂತಾನೆ. ಈಗ ನಮ್ಮನ್ನು ಹೋಗಿ ಕಳಿಸಿ ಬಾ ಅಂತಾಳವ. ನಮ್ಮ ಬಾಳೆ ಬದುಕಿಲ್ಲ, ಹೆಂಗೆ ಹೋಗಿ ಕಳಿಸಿ ಬರ್ಬೇಕು? ಯವ್ವ, ಹೆಚ್ಚಿನ ಹುಡುಗಿ ಐತವು. ಅಯ್ಯೋ ಮಲ್ಲಪ್ಪ ಪಾರವ ಹಂಗೆ ಒಂದು ತಾಸು ಪಾರವ ಲೇಟಾಗಿ ಬರೋಂಗಿಲ್ಲ ನೋಡು. ಯಾಕೋ ಬಂದಿಲ್ಲ ಅಂತೇಳಿ ಹಂಗೆ ಆಚಿಕಮ್ಮಿ ಈಚಿಕಮ್ಮಿ ಅಡ್ಡಾಡ್ತಿರ್ತಾನೆ ನಮ್ಮ ಮಲ್ಲಪ್ಪ. ಗಂಡಕ್ಕ ಗುಡಿ ಬಂದಿರವ? ಹ್ಞೂ ನೋಡಾರಪ್ಪ. ನೀವು ಗುಡಿ ಬಂದಿರವ? ಹ್ಞೂನವ. ಹಂಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣಂತ ಬಂದ್ವಿ. ಅಯ್ಯ, ಕೈಯಾಗ ಎಣ್ಣೆ ಬತ್ತಿನೇ ಇಲ್ಲ. ಅಯ್ಯೋ, ದಿನ ಒಂದಕ್ಕೂ ಏನು ಎಣ್ಣೆ ಬತ್ತಿ ಹಚ್ಚೋದು? ಏನು ದೇವರು ದಿನ ಎಣ್ಣೆ ಬತ್ತಿ ಹಚ್ಚಿ ನಮಸ್ಕಾರ ಮಾಡಂತವ? ಇಲ್ಲಲ್ಲ, ಏನು ನಮಸ್ಕಾರ ಮಾಡಿ ಹೋಗುದವ. ಅಲ್ಲ, ದಿನ ಒಂದಕ್ಕೆ ಎಣ್ಣೆ ಬತ್ತಿ ಹಚ್ಚೋದು ಅಂದ್ರೆ ಇಲ್ಲಿ ವಾ ಎಣ್ಣೆ ತುಟ್ಟೈತಿ. ದಿನ ಒಂದು ದೇವರಿಗೆ ದೀಪ ಹಚ್ಚೋ ಬದ್ಲಿ ಅಲ್ಲೇ ಒಂದು ಪಲ್ಯ ಹಾಕತಿ, ಪಲ್ಯಕ್ಕೆ ಎಣ್ಣೆ ಹಾಕತಿ. ಅದಕ್ಕೆ ವಾರದಾಗ ಒಂದೇ ಸತಿ, ಶುಕ್ರವಾರ ಒಂದೇ ಸತಿ ನೋಡು ನಾ ದೀಪ ಹಚ್ಚೋದು. ದಿನ ದೀಪ ಪಾಪ ಹಚ್ಚಂಗಿಲ್ಲ ನಾನು, ಅಟ್ಟ ಮನ್ಯಾಗ ಹೊಟ್ಟವ ಅಕ್ಕ. ಶುಕ್ರವಾರ ಒಂದೇ ದಿನ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿನಿ ಅಂದ್ರೆ ದೇವ್ರ ಮುಂದೆ ಏನು ದೇವ್ರು ಕೊಡೋಣ ಬಿಡೋಣ? ಇಲ್ಲಲ್ಲ, ಇನ್ನು ನಂದ ಎಣ್ಣೆ ಖರ್ಚಾಗಿ ಹೋಗುತ್ತಾ. ಅದಕ್ಕವ ಅಕ್ಕ ನಾ ಶುಕ್ರವಾರಕ್ಕೊಮ್ಮೆ ಆಟೋ ಹಚ್ತೀನಿ ನೋಡು. ಓಕೆ, ನಮಸ್ಕಾರ ಮಾಡಿ ಹೋಗ್ತೀನಿ. ಏನು ದೇವ್ರು ನನ್ನ ಚಂದ ಇಟ್ಟಾನಲ್ಲ, ದೀಪ ಹಚ್ಚದವ್ರನು ಹಂಗೆ ಇಟ್ಟಾನ, ನಾನು ಹಂಗೆ ಇಟ್ಟಾನ. ನಾ ಗುಂಡ್ಕಲ್ಲಾಗೇನಿ, ಏನಾಗಂದಿ ನನಗ? ಅಯ್ಯ, ತೀರ ಮಾಡಾಕಿಕಿ. ಹೌದೌದು ಯವ್ವ, ನೀ ಹೇಳ್ದ ಬರೋಬರಿ. ಏನು ರತ್ನವ, ನಿನ್ನ ಸಸಿ ಹೆಂಗದಾಳ? ಅದೇನ ಹರ್ನಿಯನ ಗಿರ್ನಿ ಆಪ್ರೇಷನ್ ಆಗಿತ್ತಂತಲ್ಲ, ಈಗ ಆರಾಮದಾಳ ಇಲ್ಲ? ಹ್ಞೂನವಯ್ಯಕ್ಕ, 1 ಲಕ್ಷ ರೂಪಾಯಿ ಮ್ಯಾಗೋದು. ಅವ್ರ ಅಪ್ಪ ನಾ ಯಾಕಂದ ಕೊಡಕ ಕರಿ ಅಂದ್ರ ತಮ್ಮ ಮಕ್ಕಳದು ತೋರಿಸ್ಬೇಕಿಲ್ವ ದವಾಖಾನಿಗೆ? ಆಪ್ರೇಷನ್ಗೆ ಅವ್ರು ರೊಕ್ಕ ಕೊಡ್ಬೇಕಿಲ್ಲ? ಅವ್ರಪ್ಪ ನಾ ಯಾಕೆ ಕೊಡೋನು? ಈಗ ನಮ್ಮ ಮನೆಯಾಗ ಅದಾಳ, ನಿಮ್ಮ ಮನೆಯಾಗ ಅದಾಳ ಅಂತಂದ. ಇನ್ನೇನು ಮಾಡಿದವ? ಅದಕ್ಕೆ ಇನ್ನೇನು ಹಂಗೆ ಸಾಯಿಲ್ ಅಂತ ಬಿಡಕ್ಕಾಗುತ್ತಾ ಅಕ್ಕ? ಮತ್ತು ಹಾಳಾಗೋಲಿ ಅಂತೇಳಿ ಅಯ್ಯಯ್ಯಪ್ಪ ನಾ ಒಂದು 50 ಕೊಡ್ತೀವಿ, ನೀವು ಒಂದು 50 ಕೊಡ್ರಿ ಅಂತೇಳಿ ನಮ್ಮ ಹುಡುಗಿ ಹೇಳ್ತು. ಅದಕ್ಕೂ ಮರಿ ಅಂದ. ಮತ್ತೆ ಇನ್ನೇನು ಮಾಡೋದು? 1 ಲಕ್ಷ ರೂಪಾಯಿ ಕೊಟ್ಟು ನಾವು ಮಾಡ್ತಿದ್ದೀವಿ ನೋಡಿವ ಆಪ್ರೇಷನ್ನ. ಎಂತ ತಂದೆ ತಾಯಿ ಇರ್ಬೇಕು? ಅವ್ರದ್ದು ಬರೋಬ್ಬರಿ ಇಟ್ಬಿಡು. ಮತ್ತು ಲಗ್ನ ಮಾಡ್ಕೊಟ್ಟಿಂದ ನಿಮ್ಮ ಸೊಸಿ ನಿಮ್ಮ ಮನೆ ಹೊಡಿಯೋದಿಲ್ಲ. ಆಕೆ ಏನು ಜವಾಬ್ದಾರಿ ಬಂದ್ರೆ ನೀವೇ ನೋಡ್ಕೊಂಡು ಹೋಗ್ಬೇಕು. ಅವ್ರದ್ದು ಬರೋಬ್ಬರಿ ಐತಿ, ಆಕೆ ನಿಮ್ಮ ಜವಾಬ್ದಾರಿ ಅಲ್ಲೇನು? ಯಾವ ಅಣ್ಣ ಕಟ್ಟ ಚಂದ ಬಿಡು. ಇದೇನವ ಲಗ್ನ ಫಿಕ್ಸ್ ಆತಂತ ನಿಂದು? ಮಕದಾಗ ಒಂದು ಚಿನ್ನನ ಬೇರೆ ಬಂದತ್ ನೋಡು. ನಮ್ಮ ಸೊಕ್ಕುಬೈದ ಲಗ್ನದಿಂದ ಒಂದು ಚಿನ್ನನ ಬೇರೆ ಬರ್ತೈತಿ ಹೆಣ್ಮಕ್ಳು ಮಕದಾಗ. ಆದ್ರೆ ಈ ವಯಸ್ಸಾಗಿಂದ ಲಗ್ನಕ್ಕೆ ಒಪ್ಕೊಂಡಿ ಬಿಡವ. ಅವನು ಮಾಸ್ತರ್ ಬೀಚಿನ ಅದನ, ಆದರೂ ಚಂದ ಅಲ್ ಬಿಡಿವ. ಇಳಿ ವಯಸ್ಸಿನಾಗ ಏನದು ಲಗ್ನ ಆಗೋದು ಚಂದಲ್ಲ, ಚಾಳೆ ಅಲ್ಲದು. ಯಾಕೆ ಚಂದಲ್ಲ ಚಾಳೆ ಅಲ್ಲ? ಏನು ತಪ್ಪು ಮಾಡ್ಯಾರ? ಯಾಕೆ ಇಳಿ ವಯಸ್ಸಾಗಿಂದ ಲಗ್ನ ಆಗ್ಬಾರ್ದಂತ ಏನಾರ ಯಾವ್ದಾರ ವೇದ ಶಾಸ್ತ್ರ ಪುರಾಣದಾಗ ಹೇಳ್ಯಾರನ? ಮತ್ತು ಅವ್ರಿಗೂ ಒಂಟಿತನ ಕಾಡತ್ತವ ವಯಸ್ಸಾಗಿಂದ. ಯಾಕೆ ಲಗ್ನ ಆಗಬಾರ್ದು? ಏನು ತಪ್ಪೈತಿ? ಸಂಸಾರ ಮಾಡೋ ವಯಸ್ಸನು? ಏನು
ಹೊಡಿಯೋದು ಹಿಂಗುದು ಬಸರಾಗೋದು ಇರುತ್ತಾ ಈ ವಯಸ್ಸಿನಾಗ ಏನಾಗೋದು ನೋಡು. ಲಗ್ನ ಅಂದ್ರೆ ಬರೀ ಹಡಿಯೋದು ಹಿಂಗದು ಬಸರಾಗೋದು ಆಟ ಅಲ್ಲ. ಒಬ್ರಿಗೊಬ್ರು ಆಸರೆಯಾಗಿ ಜೀವನ ಪರ್ಯಂತ ನಡ್ಕೊಂಡು ಹೋಗೋದು ಅದು ಒಂದು ಜೀವನ. ಅದನ್ನು ತಿಳ್ಕೊ. ಈಗೆಲ್ಲ ಕಾಲಮಾನ ಬದಲಾಗ್ಯಾವ, ಕಾಲಮಾನಕ್ಕೆ ತಕ್ಕಂತೆ ಇರಬೇಕು. ಅದನ್ನೆಲ್ಲ ಮಾತಾಡೋದು ಬಿಡ್ರಿ. ಅಲ್ಲನ ಮಂದಿ ವಿಚಾರ ನಮ್ಗೆ ಯಾಕೆ ಬೇಕು? ಲಗ್ನ ಆರು ನಮ್ಗೆ ಏನೈತಿ ಅಲ್ಲ ನಮ್ಗೇನು ಕೊಟ್ಟೈತೆ ಕೊಸರೈತೆ. ನಡಿಯೋ ರತ್ನಕ್ಕ ಹೋಗು. ಹೆಂಗಂತಾಳ ಈ ವಯಸ್ಸಾಗಿಂದ ಬೇಕಾ? ತೀರ ಮಾಡ್ತಾವ ಇವ. ಇನ್ನು ಈ ಊರಾಗ ಏನೇನು ನೋಡ್ದ ಏನೇನು ಬಿಡ್ದು ಅಂತೀನವ ಬರೀ ಅಂದ್ರೆ ಇವ ಮುದಿ ವಯಸ್ಸಾಗಿಂದ ಏನು ಚಂದೆ ಅಲ್ಲನ. ಅದ್ರ ಮಂದಿ ಏನೇನೋ ಬೇರೆ ಬೇರೆ ಮಾತಾಡ್ಕೊಂತಾರೆ ಬಿಡು. ಆ ಮಾಸ್ತರ್ಗೆ ಏನೋ ಏನೋ ಗದ್ಲಾಟಿತ್ತಂತ ಬಿಡು. ಬೇರೆ ಮಕ್ಕ ನಿಂದ್ರಿಲ್ಲೇ ಶಿವನ ನಾವು ಮಾತಾಡಿದ್ದು ಕೇಳಿಸ್ಕೊಂಡ್ಲಿ ಏನಕ್ಕೆ ಏನಯ್ಯವ. ಇನ್ನೇ ಈಗ ಇಬ್ರು ಏನೋ ಮಾತಾಡ್ಕೊಂತ ಹೋದ್ರಲ್ಲ, ನನಗೆ ಮಾಸ್ತರ್ಗೆ ಹೆಡ್ ಮಾಸ್ತರ್ಗೆ ಸಂಬಂಧ ಐತೆ ಅಂದ್ರಲ್ಲ. ನೋಡೋ ಆ ಥರದ್ದು ಏನಿಲ್ಲ. ಇದನ್ನ ಒಬ್ರದ್ದು ಬಗ್ಗೆ ನೀವು ಏನೂ ತಿಳ್ಕೊಲಾರ್ದ ಇನ್ನೊಬ್ರ ಬಗ್ಗೆ ಹಿಂಗತಿ ಮಾತಾಡಕ್ಕೆ ಹೋಗಬೇಡ್ರಿ. ನನ್ನ ಬಗ್ಗೆ ಏನು ಗೊತ್ತೈತಿ, ಅವ್ರ ಬಗ್ಗೆ ಏನು ಗೊತ್ತೈತಿ? ಹೆಣ್ಮಗಳು ಒಂದಿಷ್ಟು ಆ ದಿಟ್ಟಿ ಮನುಷ್ಯ ಅದ ಅಂದ್ರೆ ಆಕೆ ಬಗ್ಗೆ ಬಾಯಿ ಬಂದಂಗೆ ಮಾತಾಡೋದನ? ನೀವು ಒಂದು ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಹಂಗ್ಯಾಕೆ ಮಾತಾಡ್ತೀರಿ? ನೀವೇನಾರ ನನ್ನ ಬಂದು ನೋಡಿರೇನು? ನಾ ಏನು ಮಾಡೀನಿ ಏನು ಬಿಟ್ಟೀನಿ ಅಂತ ಗೊತ್ತು ಕೊನೆಚಾರ ಇರ್ಲಾರ್ದ ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ಹೋಗಬೇಡ. ನಾ ಹೇಳ್ತೀನಿ ನೋಡು, ನನ್ನ ಇನ್ನೊಬ್ಬರ ಬಗ್ಗೆ ಅಥವಾ ನನ್ನ ಬಗ್ಗೆ ನಮ್ಮ ಮನೆತನ ಬಗ್ಗೆ ಈ ಊರನ್ನ ಹೆಣ್ಮಕ್ಳ ಬಗ್ಗೆ ಏನಾರ ಮಾತಾಡೋದು ಕಣ್ತಂದ್ರೆ ಜರ್ ಕರ್ತ ಮತ್ತು ಪರ್ಕ ಹರಿಸ್ತೀನಿ. ಹುಷಾರಿಂದ ಇರು. ಎಲ್ಲರಿಗೆ ಹಚ್ಚದಂಗೆ ನನಗೆ ಹಚ್ಚಕ್ಕೆ ಬರಬೇಡ ಈ ನಾಟಕನ. ತಂಗಿ ನೀ ತಪ್ಪು ತಿಳ್ಕೊಂಡಿವ ಹಂಗೆ ಅಂದ್ರೆ ನಾನು ತಪ್ಪು ತಿಳ್ಕೊಬೇಡ. ಅಯ್ಯ ಗಂಗಕ್ಕ ಬಾಸ್ಕೆಟ್ ಚಂದ ಐತವ ಇದು ಕಾಯಿಡು ಬಾಸ್ಕೆಟ್. ಏನ ನಿಮ್ಮ ಮಕ್ಕಳು ಇದನ್ನ ಮಾಡಿಕೊಟ್ರ ಮಾತು ಬದಲಾಯಿಸಕ್ಕೆ ಹೋಗ್ಬಿಡ್ರಿ. ಮುಂದಿನ ದಾರಿ ಹಿಡ್ಕೊಂಡು ಹೋಗ್ರಿ. ಇವು ನಡಿವ ಇವು ಕೊಂಡಾಡಿ ನಮ್ಗೆ ಆದ್ರೂ ಈಕಿ ಮಕ್ಕಳು ಕೊಡ್ದಂಗೆ ಮಾತಾಡ್ತಾವ. ಬೇಷಾಗ ಮಕ್ಕಕ್ಕೆ ಮಂಗಳಾರ್ತಿತ್ತಿದೆ ನೋಡಿ ನೀನು. ಕರಿ ಅಂದ್ರೆ ವಯ್ಯವ ಮಂದಿಗೆ ಯಾಕೆ ಬೇಕನ ಊರು ಸಾಬರಿ. ಅಯ್ಯೋ ಅಮ್ಮ ಇಲ್ಲೇ ಇರಲ್ಲ. ಏನ್ರಿ ಆಂಟಿ ಆರಾಮದಿರಿ? ಅಮ್ಮ ಆರಾಮದಿರಿ? ಹ್ಞೂನವ್ವ ಹೂವ ಬಾರ್ತಿ ಆರ್ತಿ. ಅಪರೂಪವ. ಆರಾಮದಿರಿ ತಂಗಿ? ಈಗ ಹೆಸ್ರ ಬಿತ್ತವ ಆರ್ತಿ ಬಾರ್ತಿ ನಿನಗೆ ಹೆಸ್ರ ಬಿತ್ತವ? ನನಗೆ 7 ಬಿತ್ತರಿ. ಅಕ್ಕಗೆ ಈಗ 3 ಮುಗ್ಯಾಕೆ ಬಂದಾವ್ರಿ. ಚಲೋ ಆತು ಬಿಡವ, ದೇವರು ಕಲ್ಯಾಣ ಮಾಡಿದ. ಅಮ್ಮ ನಾವು ನಿಮ್ಮ ಮನೆ ಕಡೆನೇ ಹೊಂಟಿದ್ವಿ. ಹಂಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋದ್ರತ್ತಂತೇಳಿ ಬಂದಿವಿ ನೋಡ್ರಿ. ರಾಧಾ ಪ್ರೆಗ್ನೆಂಟ್ ಅದಾಳ ಅಂತಂದ್ರೆ ಪಾರ್ವಕ್ಕ ಫೋನ್ ಹಚ್ಚಿದ್ಲ. ಅದಕ್ಕೆ ನನಗೆ ಅದನ್ನು ಕೇಳಿ ಭಾಳ ಖುಷಿ ಆಯ್ತು. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಿಮ್ಮ ಮನೆ ಕಡೆನೇ ಹೊಂಟಿದ್ದೀನಿ ರೀ. ಹ್ಞೂ ಭಾಳ ದಿನಕ್ಕೆ ಆಕಿನೂ ಹೋಟೆಲ್ ನಿಂತಾಳ. ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ ತಂಗಿ. ಆದ್ರೆ ಒಂದು ಮಾತು ಹೇಳ್ತೀನವ, ತಪ್ಪು ತಿಳ್ಕೊಬೇಡ್ರಿ. ನಮಗೂ ಒಳ್ಳೇದಾಗೋದು ಮಾತು, ನಿಮಗೂ ಒಳ್ಳೇದಾಗೋದು ಮಾತು. ರಾಧನ ಮನ್ಯಾಗ ಬಂದು ನೋಡಕ್ಕೆ ಬರಬೇಡ್ರಿ. ಯಾಕಂದ್ರೆ ಹೆಣ್ಮಕ್ಳು ಮತ್ತು ಅಣ್ಣನ ಹೆಂಡ್ರು ಒಂದ ಬಾಕ್ಲ ದಾಟಬಾರ್ದಂತಾರೆ. ಅದಕ್ಕೆ ಹಿಂದಕ್ಕೆ ಹಿರಿಯರು ಮಾಡ್ಯಾರ ಅವ. ಮತ್ತು ಅದು ಯಾಕೆ ಬೇಕು ನಾ ಸಂಶಯ ಹೌದಿಲ್ಲ? ಅದಕ್ಕೆ ಬ್ಯಾಡ ತಂಗಿ. ಈಗ ಹೊರಗೆ ಎಲ್ಲಾರ ಬಂದು ಮಾತಾಡ್ಸ್ಕೊಂಡು ಹೋಗ್ರಿ. ಹೌದೇನ್ರಿ? ನನಗೆ ಅದು ಏನೂ ಗೊತ್ತೇ ಇಲ್ರಿ. ಚಲೋ ಆಯ್ತು ನೋಡ್ರಿ ನೀವು ಇಲ್ಲೇ ಸಿಕ್ಕು ಹೇಳಿದ್ದು. ಇಲ್ಲಾಂದ್ರೆ ನಾವು ಹಂಗೆ ಬಂದೇ ಬಿಡ್ತಿದ್ವಿ. ಹೌದವಾ? ಚಲೋ ಆಯ್ತು ನೋಡುವ. ನಿಮಗೂ ಕಲ್ಯಾಣ ಆಗೋ ಮಾತು, ಆಕೆಗೂ ಕಲ್ಯಾಣ ಆಗೋ ಮಾತು. ನಾನು ನಾಳೆ ಇಲ್ಲೇ ಗುಡಿಗೆ ಕರ್ಕೊಂಬರ್ತೀನಿ. ಇಲ್ಲೇ ಮಾತಾಡ್ಸ್ಕೊಂಡು ಹೋಗ್ರೆ. ಆಯ್ತು ರೀ ಅಮ್ಮ. ಅದೇ ಮತ್ತು ಕುಬ್ಸದ್ದು ಅದು ನೋಡುವ. ನೀವು ಸಣ್ಣರು ಇಬ್ಬರು ಅಕ್ಕ ತಂಗಿ ಹೋಟೆಲ್ ಅದಿರಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅದ್ರದ್ದು ಏನಿದ್ರು ನಾ ಎಲ್ಲ ನೋಡ್ಕೊತೀನಂತ. ನೀವು ಆರಾಮಾಗಿರಿ. ನಿನ್ನ ಗಂಡ ಕಿಡಿಬಿಡಿ ಈಗೇನು ಉರುಣ್ಗಿ ಕಡಿಮೆ ಆಗೈತು? ಇನ್ನೂ ಉರುಣ್ಗಿ ಐತು. ಸಕುಬಾಯ್ ಆಂಟಿ ನೀವು ಕೊಟ್ಟ ಪ್ಲ್ಯಾನ್ ವರ್ಕೌಟ್ ಆಯ್ತು ನೋಡ್ರಿ. ಆ ಪ್ಲ್ಯಾನ್ ಪ್ರಕಾರ ಹೋದೆ. ಈಗ ಮೂಲಿ ಹಿಡಿದು ಕುಂತ ನೋಡ್ರಿ ನಿನ್ನ ಗಂಡ. ಅದಕ್ಕೆ ಬಗ್ಗವ, ಅದಕ್ಕೆ ಹೇಳಿದ್ ನಾನು. ಆದ್ರೆ ನೋಡಿಲಿ ಅಯ್ಯೋ ಅನ್ನಕ್ಕೆ ಹೋಗ್ಬೇಡ. ಅವನು ಡೊಕ್ಕಿ ನೆಲಕ್ಕೆ ಬಡಿಬೇಕು. ಬಡ್ದಾಗ ಅವನ ಅಹಂಕಾರ ತಡೆಗಿಳಿತೈತಿ, ಇಲ್ಲಾಂದ್ರೆ ಹಿಡಿಯಂಗಿಲ್ಲ. ಹೆಣ್ಮಕ್ಳ ಬಗ್ಗೆ ಭಾಳ ಕೇವಲವಾಗಿ ಮಾತಾಡ್ತಾನವ. ನೋಡಿಲ್ಲ ಅವನು ಮಾತ್ರ ಅವನ್ನ ನೀವು ತಳಗ ಇಟ್ಟು ನೋಡ್ರಿ. ಅವಂಗೆ ಅಯ್ಯೋ ಅನ್ನಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಇಲ್ರಿ. ಆದರೂ ಅವ ಸುಮಾರು ಭಾಳದನವ. ಏನು ಮಾಡೋದು? ಲಗ್ನ ಆಗ್ಬಿಟ್ಟೈತೆ ನಿಂದು, ಏನು ಮಾಡೋಕ್ಕಾಗಂಗಿಲ್ಲ. ಮತ್ತು ತಿದ್ಕೊಂಡು ಹೋಗೋದು ಗಂಡನ್ನ. ಆದರೂ ಹುಷಾರಿಂದ ಇರುವ. ಮತ್ತು ಏನು ಕಿನ್ಯಾರ ಮಾಡಿಗಿಡೆ ನಾವು ಹೊಟ್ಟೆ ಕಿಚ್ಚಿಗೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಮ್ಮ. ನಾನು ಏನು ಮಾಡ್ಬೇಕು ಅದನ್ನೆಲ್ಲ ಮಾಡೀನಿ ನೋಡಿ ತಂಗಿ. ನೀ 6 ತಾಸು ರಾತ್ರಿಯಾಗ ಬರೀ ಒಂದು ಮಿಸ್ ಕಾಲ್ ಕೊಡು ಸಾಕು. ನಿನ್ನ ಗಂಡ ಏನಾರ ನಿನಗೆ ಮಾಡಕತ್ತಾನ, ನಿಮ್ಮ ಮನೆಯವ್ರಿಗೆ ನಿಮಗೆ ಒಟ್ರಿಗೆ ಏನಾರ ಮಾಡಕತ್ತಾನ ಅಂತ ಗೊತ್ತಾಯ್ತು. ಅವನು ಏನು ಮಾಡ್ಬೇಕಂತ ನನಗೆ ಗೊತ್ತೈತೆ. ಬರೀ ಒಂದು ಮಿಸ್ ಕಾಲ್ ಕೊಡು ಸಾಕು. ಸರಿ ಅಂದ್ರಿ. ನೀವು ಧೈರ್ಯ ಕೊಟ್ಟಿದ್ದಕ್ಕೆ ನಾ ಇಷ್ಟು ಮುಂದುವರೆದೆ. ನನಗೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ನೋಡ್ರಿ ದೊಡ್ಡಮ್ಮ. ನೋಡುವ ಥ್ಯಾಂಕ್ಸು ಫ್ಯಾಂಕ್ಸು ಅವೆಲ್ಲ ಬೇಡ. ನೀವು ನನ್ನ ಮಕ್ಕಳಿದ್ದಂಗೆ. ನಾ ಒಟ್ಟು ಏನು ಹೇಳ್ತೀನಿ ಅಂದರೆ ಹೆಣ್ಮಕ್ಳು ಧೈರ್ಯದಿಂದ ಇರಬೇಕು. ಮೂಲಿ ಹಿಡಿದು ಎದಕ್ಕೆ ಕುಂದಿರ್ಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ಬೇಕು. ಹೆಂಡ್ತಿ ಅಂದ್ರೆ ಏನನ್ನೆಲ್ಲ ಚಂದ ಇಟ್ಕೊಂಡು ಅಡ್ಡಾಡ ಅಂತ ಹೇಳಿ ಹೇಳ್ತಾನ.
ಇಲ್ಲಲ್ಲ ಗಂಡ ತಪ್ಪು ಮಾಡ್ದ ಕಿವಿ ಹಿಂಡಿ ಬುದ್ಧಿ ಹೇಳ್ಬೇಕು. ಇಲ್ಲ ಅಂದ್ರೆ ಅವರು ತಾವು ಮಾಡಿದ ಹಾದಿ ಆಕತಿ, ಅದನ್ನ ಮಾಡಬಾರ್ದು. ನಿನ್ನ ಬಾ ಇಲ್ಲೇ ನನ್ನ ದಾರಿ ಬಾ, ಒಳ್ಳೆ ದಾರಿ ಇರ್ಲಿ ನಡಿ ಅಂತೇಳಿ ಕಲಿಸ್ಕೊಡ್ಬೇಕು. ಯವ್ವ, ನಿನ್ನಂತ ಹೆಣ್ಮಕ್ಳು ಊರ್ಗೆ ಬರುಗಿದ್ರ ಇಡೀ ನಮ್ಮ ದೇಶನ ಉದ್ಧಾರ ಆದಂಗವ ಯವ್ವ.